ಸುಹಾಸ್ ಕೊಂದವರನ್ನು ಜಾಸ್ತಿ ದಿನ ಬಿಡಲ್ಲ ಅಂತ ಬೆದರಿಕೆ ಹಾಕಲಾಗಿದೆ. ಬೆದರಿಕೆ ವಿಡಿಯೋ ಮಾಡಿದ್ದ ಧನುಷ್ ಸಿ ಪಕ್ಕಳ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ನಿವಾಸಿ ಧನುಷ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಸುಹಾಸ್ ಶೆಟ್ಟಿ ಕೊಂದವರನ್ನ ಜಾಸ್ತಿ ದಿನ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಂತ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದ ಧನುಷ್ ಸಿ ಪಕ್ಕಳ ಈತನ ವಿರುದ್ಧ ಈಗ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ನಿವಾಸಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಸಮುದಾಯಗಳ ನಡುವೆ ಕೋಮು ದ್ವೇಷವನ್ನ ಉಂಟು ಮಾಡುವುದು, ಕಾನೂನು ಸುವ್ಯವಸ್ಥೆಗೆ ತರುವಂತ ಪ್ರಚೋದನಕಾರಿ ಹೇಳಿಕೆಯ ಬೆನ್ನಲ್ಲೇ ಆರೋಪಿ ವಿರುದ್ಧ ಪುಂಜಾಲಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಿವೆಂಜ್ ತೆಗೆದುಕೊಳ್ತೀನಿ ಅಂತ ಪೋಸ್ಟ್ ಮಾಡಿದ್ದ ಧನುಷ್ ಕೊಂದವರು ಹಾಗೂ ಕೊಂದವರ ಮನೆಯವರನ್ನು ಕೂಡ ಬಿಡಲ್ಲ, ಅಲ್ಲಿ ಯಾರು ಸಿಗ್ತಾರೋ ಅವ್ರನ್ನ ಕೊಚ್ಚಿ ಕೊಲ್ತೀವಿ ಅಂತ ದ್ವೇಷದ ಪೋಸ್ಟ್ ಅನ್ನ ಮಾಡಿದ್ದ. ಸಾಮಾಜಿಕ ಜಾಲತಾಣದಲ್ಲಿ ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿದಂತ ಧನುಷ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕೋಮುಗಳ ನಡುವೆ ದ್ವೇಷ ಬಿತ್ತುತ್ತಾ ಇರೋದು, ಕೊಲೆ ಬೆದರಿಕೆ ಹಾಕಿರೋದು, ಈ ರೀತಿಯಾಗಿ ಪ್ರಚೋದನಕಾರಿ ಪೋಸ್ಟ್ ಅನ್ನ ಮಾಡಿದ್ದಕ್ಕೆ ಧನುಷ್ ಪಕ್ಕಳ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಪೋಸ್ಟ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಸುಹಾಸ್ ಶೆಟ್ಟಿ ಕೊಲೆಯ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡೋದು ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಅಥವಾ ತಮ್ಮದೇ ಆದಂಥ ಫೇಕ್ ಅಕೌಂಟ್ನ ಮೂಲಕ ಒಂದಷ್ಟು ದ್ವೇಷ ಬೀರುವಂಥ ಕೊಲೆ ಬೆದರಿಕೆಯ ಪೋಸ್ಟ್ಗಳು ಕೂಡ ಹೆಚ್ಚಾಗ್ತಿವೆ. ಮತ್ತೊಂದು ಕಡೆ ಧನುಷ್ ಸಿ ಪಕ್ಕಳ ಸೆಲ್ಫಿ ವಿಡಿಯೋ ಮಾಡೋದ್ರ ಮೂಲಕ ಈ ರೀತಿ ರಿವೆಂಜ್ ತೆಗೆದುಕೊಳ್ತೀನಿ ಅಂತ ಒಂದು ಪೋಸ್ಟ್ ಅನ್ನು ಹಾಕಿದ್ದ. ಆತನ ವಿರುದ್ಧ ಈಗ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಎಫ್ಐಆರ್ ಹಾಕಿದ್ದಾರೆ. ಸುಹಾಸ್ನ ಒಂದು ಸೀನ್ ಮಂತರ ಧರ್ಮದ ವಿಷಯ ಬತ್ತೊಂದು ಮಾತ್ರ ನಿಖಿಲ್ ಒಂಚೂರು ಜಾಗೃತಿ ಇಡ್ಲೇಬೇಕು. ಮಾತ್ರ ಮಂತ್ನಾಗ್ಲಿ ಮಂತ್ರಾಗ್ಲಿ ಇಲ್ಲದಾಗ್ಲಿ ತಿಕ್ಕನಾಗ್ಲಿ ಪೂರ ಕಾಡ್ಕೊ ತಿಕ್ಕನಾಗ್ಲಿ ಪೂರ ಕಾಡ್ತಿದ್ದು ಕೆರ್ಪಾನಿ ಅವು ಚಾಲೆಂಜ್ ಎನ್ ಅಕೌಂಟೇ ಪಾಡೋದಿಲ್ಲ ಓಪನ್ ಅದು ನೆನಪಿಪ್ಪಡಿ ಧರ್ಮ 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 ವಿಷಯಕ್ಕೆ ನಿಗ್ಲಿಗೆ ಮರ್ಯಾದೆ ಕೊಡ್ನೇಕ್ ನಿಗ್ಲ ಮಂತ್ನಿಗೋಸ್ಕರ ನಿಗ್ಲೇನು ಕಾಡ್ತಿದ್ದು ಕೆರ್ಜಿ